ಹಲೋ ರೀ ಬಬ್ಬಾ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಡೆದೇವು ನಾವು ಬೈ ಟ್ರೈನ್ ಟ್ರಾವೆಲಿಂಗ್ ವಿತ್ ಫ್ಯಾಮ್ಲಿ. ಆ್ಯಕ್ಚುಲಿ ಇದು ಫ್ಯಾಮ್ಲಿ ಟ್ರಿಪ್ ಅದ ರೀ. ಸೊ ನಾವು ಸಸ್ಪೆನ್ಸ್ನಾಗ ಎಲ್ಲಿ ಹೊಂಟೀವಿ ಏನಿಲ್ಲ ಅಂತ ಸರ್ಪ್ರೈಸ್ ಅದ ಆ್ಯಕ್ಚುಲಿ ಎಲ್ಲರಿಗೆ. ಸೊ ಇಲ್ಲಿ ನೋಡಿರಿ ನಿಮ್ಮ ಪ್ರವೀಣ್ ಬಾಬಾ ಫುಲ್ ರೆಡಿಯಾಗಿ ನಡ್ದಾನ. 3 ನಂಬರ್ ಪ್ಲ್ಯಾಟ್ಫಾರ್ಮ್ ಹೋಗ್ಬೇಕು. ನಮ್ಮ ಟ್ರೈನ್ ಆ ಕಡೆ ಬರ್ಲತ್ತದ. ಸೊ ಫೈನಲಿ ನಮ್ಮ ಟ್ರೈನ್ ಬಂದದ ನೋಡ್ರಿ. ಮ್ಯಾಕ್ಸಿಮಮ್ ಒಂದು ಹಾಫ್ ಆನ್ ಅವರ್ ವೇಟ್ ಮಾಡಿದೇವೆ ರೀ. ಸೊ ಬಂತು ನಮ್ಮ ಟ್ರೈನು. ಸೊ ಈಗ ನಾವು ಟ್ರೈನ್ನಾಗ ಕೂಡ್ತೇವೆ. ಎಲ್ಲರಿಗೆ ಒಬ್ಬ ನಮಸ್ಕಾರ ಎಲ್ಲರಿಗೆ. ಸೊ ಇವತ್ತು ನಾವು ಟ್ರೈನ್ದಾಗ ಇದ್ದೀವಿ. ಎಲ್ಲಿ ನಡೆದೇವು ಅಂತಂತಂದ್ರೆ ಸಸ್ಪೆನ್ಸ್ ಅದ. ನೀವು ನಾಳೆ ಮುಂಜಾನೆ ಬ್ಲಾಗ್ನಾಗ ನೋಡ್ರಿ ಎಲ್ಲಿರ್ತೇನಿಲ್ಲ ಅಂತ. ಭಾಳ ಅಲ್ಟಿಮೇಟ್ ಬ್ಲಾಗ್ಸ್ ಬರ್ತಾವೆ. ಫುಲ್ ಎಂಜಾಯ್ಮೆಂಟ್. ಆ್ಯಕ್ಚುಲಿ ಇದು ಫ್ಯಾಮಿಲಿ ಟ್ರಿಪ್ ಅದ. ಸೊ ನಮ್ಮ ತಂಗಿನೂ ಬಂದಳ. ಇನ್ನೊಬ್ಬಕ್ಕೆ ತಂಗಿ ಅಳ ಇಲ್ಲಿ. ಮಮ್ಮಿ ಮುಕ್ಕೊಂಡಳಿ ಈಗ ಆ್ಯಕ್ಚುಲಿ. ಸೊ ನಮ್ಮ ತಂಗಿ ಫೇಸ್ ಬಂದಿಲ್ಲ ಅಂತ ಅದ್ರ ಸಲ ಹಿಂಗೆ ತೋರಿಸ್. ಹಾಯ್. कुठचं होतं आपण सांगायचं? सरप्राईज सस्पेन्स. दिसला गेला आपण ब्लॉग मध्ये दिसलं पाहिजे. दिसली. सो सस्पेन्स मध्ये होतं तर सांगू सांगतो ಹೇಳಮ್ಮಿ ಹಂಗ ಹೇಳಮ್ಮಿ ನೀ ಹೇಳಮ್ಮಿ ಹಾಂ ಕರೆ ನಾಳೆ ಹೇಳಮ್ಮಿ ಮುಂಜಾನೆ ಸರ್ಪ್ರೈಸ್ ಅಂತ ಎಲ್ಲರಿಗೆ. ಅಂಬಿಕಾ ತಂಗಿನ ಹೇಳುತ್ತೆ ಜ್ಯೋತಿ ಸರ್ಪ್ರೈಸ್ ಹೇಳಮ್ಮಿ. ಸೊ ವ್ಲಾಗ್ನ ಕಂಟಿನ್ಯೂ ಇರ್ರಿ. ನಾವು ಎಲ್ಲಿ ಹೋಗ್ತೇವೆ ಅಂತ ನೀವು ನೋಡೋರು ಗೊತ್ತೇ ಆಗ್ತದೆ. ಮತ್ತೇನಂತಂದ್ರೆ ನಾನು ಭಾಳ ಮಿಸ್ ಮಾಡಿ 2-3 ದಿನ ನಂಗೆ ಆರಾಮ. ಟೈಮ್ ನೋಡ್ರಿ ಬಾಬಾ 2 ಗಂಟೆ ಅಲ್ಲತ್ತದ. ಸೊ ನಾವು ಪೂನಾ ಮುಟ್ಟಿದೆವು. ನಾವು ನಗ್ಲತ್ತಿ ಅದಕ್ಕಂತಂದ್ರೆ ಟಿ ಟಿ ಏನಲ್ರಿ ಅವನಿಗೆ ಸತಾಸ್ಲತ್ತೀವಿ. ನಾವು 4 ಮಂದಿ ಇದ್ದೀವಲ್ಲ, 4 ಮಂದಿದಾಗ 3 ಟಿಕೆಟ್ ಕನ್ಫರ್ಮ್ ಆಗಿತ್ತು, 1 ಟಿಕೆಟ್ ಕನ್ಫರ್ಮ್ ಆಗಿದ್ದಿಲ್ಲ. ಸೊ ಅದ್ರ ಸಲಾಗ ಟಿ ಟಿ ಏನನ ಫೈನ್ ಅಂದ್ರೆ ಭಾಳ ಅವನಿಗೆ ಸತಾಸ್ ಆಲ್ಮೋಸ್ಟ್ ಪೂನಾ ಬಂದಿದ್ದೆ. ಅವ ಹೇಳ್ದೋದನು ಅವನಿಗೆ ನಾವು ಫೈನೇ ಕಟ್ಟಿಲ್ಲ. ಅದೇ ಟಾಪಿಕ್ ಸಲುವಾಗಿ ನಮ್ಮ ತಂಗಿನೂ ಪ್ಲ್ಯಾನಿಂಗ್ ಮಾಡಿ ಹಿಂಗೆ ನಾ ಆ ಕಡೆ ಹೋಗೋದು ಅವ ಈ ಕಡೆ ಬರೋದು ಹಂಗೆ ಭಾಳ ಸತಾಸಿದೆವು. ಅದ್ರ ಸಲುವಾಗಿ ಅದೇ ಫೈನಲಿ ಟಿ ಟಿ ಹೋದನು. ಸೊ ನಾವೀಗ ಹೋಗಿ ರೆಸ್ಟ್ ಮಾಡಮಿ. ಮುಂಬೈ ಎದ್ದು ಮತ್ತು ಓಡಾಡೋದದ. ಸೊ ಮುಂಜಾನೆ ನೋಡ್ರಿ 5:30 ಅಲ್ಲತ್ತ ಟಿಕೆಟ್ ತೊಲತ್ತೇವೆ ಲೋಕಲ್ ಟ್ರೈನ. ಸೊ ಟಿಕೆಟ್ ತೊಗೊಂಡೇವು. ಫೈನಲಿ ನಡೆದೇವು ನೋಡ್ರಿ ಲೋಕಲ್ ಟ್ರೈನ್ದಾಗ. ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಚುಲಿ ಮುಂಬೈ ಲೋಕಲ್ ನಂಗಾರ ಭಾಳ ಚಲೋ ಫೀಲ್ ಬರ್ಲತ್ತ. ಮುಂಜಾನೆ ಆಲ್ಮೋಸ್ಟ್ ಟೈಮ್ 5 ಆಗ್ಯದ. ಸೊ ನಮ್ಮ ಅಂಬಿಕಾ ತಂಗಿದು ಫಸ್ಟ್ ಟೈಮ್ ಮುಂಬೈ ಲೋಕಲ್, ಅಂದ್ರೆ ಮುಂಬೈನೇ ಫಸ್ಟ್ ಟೈಮ್ ಟ್ರಾವೆಲಿಂಗ. ಸೊ ನಮ್ಮ ತಂಗಿಯರ ಸಣ್ಣ ಇದ್ದಾಗ ಬಂದಳ ಆಕಿನು. ಸೊ ನಮ್ಮ ಅಂಬಿಯಲ್ಲಿ ಕೂತಾಳ ಆರಾಮೆ. ಅವ್ರದ್ದು ಟಾಪಿಕ್ ನಡೆದ. ಇದು ನೋಡ್ರಿ ಒಂದು ಸ್ಟೋರಿ ಹೇಳತ್ತಾಳ. ಅದೇ ಟ್ರೈನ್ದಾಗ ನಡೆದಿದ್ದೆ. ಅವನಿಗೆ ಹೆಂಗೆ ಸತಾಯಿಸಿದೆ ಏನಿಲ್ಲ ಅಂತ. ಸೊ ಬಬ್ಬ ಈಗ ಟ್ರೈನ್ ಟ್ರಾವೆಲಿಂಗ್ನಾಗ ಆಲ್ಮೋಸ್ಟ್ ಟಯರ್ಡ್ ಆಗ್ಯಾರ ಎಲ್ಲರೂ. ಮುಂಜಾನೆ 5ಕ್ಕೆ 4:45 ಎದ್ದಾರಲ್ಲ. ಸೊ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ಸೊ ನಮ್ಮ ತಂಗಿ ನೋಡ್ರಿ ಏನೋ ಕಿವಾಗ ಹೇಳತ್ತಾಳ. ಅದೇ ಟ್ರೈನ್ ಒಳಗೂ ಭಾಳ ಕಾಮಿಡಿ ಮಾಡ್ಕೊತ ಬಂದೆವು ಆ ಕಡೆಯಿಂದ. ಅದೇ ಟಾಪಿಕ್ ಮೇಲೆ ಮಾತನಾಡ್ದವ. ನಮ್ಮ ತಂಗಿ ಕನ್ನಡ ಸಾಂಗ್ ಹೇಳತ್ತಾಳೆ, ಯಾವುದೋ ಸಾಂಗ್ ಫೇಮಸ್ ಆಗ್ಯದಂತ. ಸೊ ಅದೇ ನನ್ನ ಕಿವಾಗ ಹೇಳತ್ತೇಳಕಿ. काय फेमस झालाय? तुला फेमस करू का? ಸೊ ಫೈನಲಿ ಎಲ್ಲರೂ ರೆಸ್ಟನ್ನು ಮಾಡಿದೆವು. ಫ್ರೆಶ್ ಅಪ್ ಆಗಿ ನಡೆದೆವು ನೋಡ್ರಿ ಕಾರ್ ತೊಗೊಂಡು. ಎಲ್ಲಿ ನಡೆದೇವು ಅಂತಂತಂದ್ರೆ ಜಸ್ಟ್ ಓನ್ಲಿ 5 to 10 ಮಿನಿಟ್ಸ ವೇಟ್ ಮಾಡಿರಿ, ನಾವು ಡೆಸ್ಟಿನೇಷನ್ ಹೋಗಿ ಮಾಡ್ತೇವೆ. ಇದು ನಮ್ಮ ಮಕ್ಕಳ ನೋಡ್ರಿ, ಇವ್ರ ಮನೆಗೆ ಹೋಗಿದ್ದೆ ನಾವು ಆ್ಯಕ್ಚುಲಿ ಈಗ ಮುಂಬೈನಾಗ. ಎಲ್ಲರೂ ಕಾರ್ನಾಗ ಮಸ್ತ್ ಆರಾಮ್ ಕುಂತಾರೆ. ಕಾರ್ನಾಗ ಪ್ಲೇಸ್ ಕಮ್ಮಿ ಅದಲ್ಲ, ಅದ್ರ ಸಲ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊತೇವೆ. ಸೊ ನಮ್ಮ ತಂಗಿನೂ ನೋಡ್ರಿ ಹಂಗೆ ಕುಂತಾರೆ. ಸೊ ಬಬ್ಬ ಈಗ ನಾವೇನು ಪ್ಲೇಸ್ ನಡೆದೇವು ನೋಡ್ರಿ, ನಿಮಗೆ ಎಕ್ಸಾಕ್ಟ್ ಎಲ್ಲ ಏನು ಹೆಂಗೆ ಹೋಗ್ಬೇಕು ಏನಿಲ್ಲ ಎಲ್ಲ ಹೇಳ್ತೀನಿ. ಫಸ್ಟ್ ನೀವು ಆ ಪ್ಲೇಸ್ ನೋಡ್ರಿ. ಅಲ್ಲಿ ಎಂಟರ್ಟೈನ್ಮೆಂಟ್ ಸಲಗಾಯಿತು ಮತ್ತು ಚಿಲ್ ಮಾಡ್ಬೇಕಂತಂದ್ರೆ ಭಾಳ ಚಲೋ ಪ್ಲೇಸ್ ಅದ. ಸೊ ನಮ್ಮ ಏನಂತಾರೆ ನಮ್ಮ ಅಕ್ಕನ ಮಗಳು ಸಾಂಗ್ಸ್ ಹಚ್ಚಾಳ ಚಲೋ. ಸೊ ಸಾಂಗ್ಸ್ ಆಡ್ಕೋತ ನಡೆದೇವು ನೋಡ್ರಿ. ಮತ್ತೇನಂತಂತಂದ್ರೆ ಭಾಳ ದಿನ ಆಯಿತು, 3-4 ಡೇಸ್ ಆಯಿತು ನಾವು ಬ್ಲಾಗ್ಸ್ ಹಾಕಿಲ್ಲ. ನನಗೂ ಏನಂತಂದ್ರೆ ಆರಾಮಿದ್ದಿಲ್ಲ, ನೆಗಡಿ ಬಂದಿತ್ತು, ಮತ್ತೇನಂತಂದ್ರೆ ಕೆಮ್ಮ. ಸೊ 4-5 ದಿನ ನನಗೆ ಒಟ್ಟು ಆರಾಮೇ ಇದ್ದಿಲ್ಲ. ಸೊ ಇವತ್ತು ನಾವು ಮುಂಬೈ ಹೋಗಿದ್ದೆವು, ಫಸ್ಟ್ ಕ್ಲಾಸ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಸೊ ಫೈನಲಿ ನಾ ಆ ಪ್ಲೇಸಿಗೆ ಬಂದೀನಿ ನೋಡ್ರಿ ಬಾಬಾ. ಸೊ ಬರ್ರಿ ನೋಡಕತ್ತೀರಿ. ಸರ್ಪ್ರೈಸ್
ಸೊ ನಮಗೆ ಬರ್ಲಕ್ಕೆ ಲೇಟ್ ಆಯ್ತಲ್ಲ. ಆ್ಯಕ್ಚುಲಿ ಈ ಟೈಮೇ ನನಗೆ ಭಾಳ ಚಲೋ ಅನ್ಸ್ಲತ್ತೆ, ಯಾಕಂದ್ರೆ ಸನ್ಸೆಟ್ನು ಆಗದ ನೋಡ್ರಿ, ಎಷ್ಟು ಚಲೋ ಕಾಣತ್ತದ. ಇನ್ನೂ ಸ್ವಲ್ಪ ಒಂದು 10-15 ಮಿನಿಟ್ಸ್ ಇನ್ನೂ ವ್ಯೂ ಭಾರಿ ಬರ್ತದೆ ನೋಡ್ರಿ. ಸೊ ನಮ್ಮ ತಂಗಿನೂ ಮತ್ತು ಅಂಬಿಕಾ ತಂಗಿ ಇಬ್ಬರೂ ಫಸ್ಟ್ ಕ್ಲಾಸ್ ಎಂಜಾಯ್ ಮಾಡ್ಲತ್ತಾರ. ಫಸ್ಟ್ ಟೈಮ್ ಆಕೆ ಬೀಚ್ ಮೇಲೆ ಬಂದಿದ್ದು. ಸೊ ನಮ್ಮ ತಂಗಿನೂ ಭಾಳ ಆಲ್ಮೋಸ್ಟ್ 8-10 ಇಯರ್ಸ್ ಆಯಿತು ಮುಂಬೈ ಹೋಗಿಲ್ಲ. ಸೊ ಫುಲ್ ಎಂಜಾಯ್ ನಡೆದದ. ನಮ್ಮ ಅಕ್ಕದವ್ರನ್ನು, ನಮ್ಮ ಮಮ್ಮಿ, ನಮ್ಮ ತಂಗಿ ಅನ್ಲತ್ತಿರು कॅम्बेल ಮೇಲೆ ಕುಂದ್ರಮಂತ. ಬರ್ರಿ ಹೋಗಮಿ. बिंदास बसा, टेन्शन घेऊ नका. छान पकडून बसा. इकडं बघ. ಸೊ ಬಬ್ಬ ಈಗ ನೋಡ್ರಿ ಬೀಚ್ ವ್ಯೂ 6:30 ಆಗ್ಯದ. ಎಷ್ಟು ಭಾರಿ ಕಾಣತ್ತಾರ. ಈ ಸೂಪರ್ ಅಲ್ಟಿಮೇಟ್ ವ್ಯೂ ರೀ. ಈ ಟೈಮಿಗೆ ನೋಡ್ರಿ ಬೆಸ್ಟ್ ವ್ಯೂ ಬರೋದಿಲ್ಲಿ. बस आता उतरताना आणि मजा येते बघ. चांगलं पकडून बसा, पकडून बसा. तिला सांग पकडून बस. ಈಗ ನಮ್ಮ ಅಕ್ಕ ಮತ್ತು ನಮ್ಮ ಮಮ್ಮಿನೂ ಕುಂದಿರ್ತಾರ. ಅವ್ರಿಗೂ ಕುಂದಿರೋದು ಕಾಯಿಸಾಗಿದೆ ಇವ್ರಿಗೆ ನೋಡಿ. ಸೊ ಅವ್ರಿಗೆ ಫೀಲ್ ನೋಡಮ್ ಹೆಂಗೆ ಬರ್ತದ ಅವ್ರ रिएक्शन्स. ಬರ್ರಿ ನೋಡಮ್. बसली उलट उठताय का नाही बघा आता. रेडी मम्मी, छान पकडून बसा. असं उठतंय. समोर धर. छान बस. बाय. ಸೊ ಒಬ್ಬ ಇಲ್ಲಿ ಕ್ಯಾಮೆಲಿ ಒಂದೇ ಅಲ್ರಿ, ಇನ್ನೂ 4-5 ರೈಡ್ಸ್ ಅವ. ಅಂದ್ರೆ ಬೀಚ್ ಒಳಗೆ ಆಡ್ಲಿಕ್ಕೆ ಬೋಟಿಂಗ್ನು ಅದ ರೀ. ಮತ್ತೇನಂತಂದ್ರೆ ಅದು ಬೈಕ್ ಅದ, ಬೈಕ್ನು ನಡೆಸ್ಬೋದು. ಸೊ ನೀವು ಯಾವಾಗ ಬಂದ್ರೆ ನೀವು ಟ್ರೈ ಮಾಡ್ಬೋದು ನೋಡ್ರಿ. ಎಕ್ಸಾಕ್ಟ್ ಲೊಕೇಶನ್ ನಿಮ್ಗೆ ಹೇಳ್ತೀನಿ ನಾ ಕರೆಕ್ಟಾಗಿ. ಈ ಕಡೆಯಿಂದ ಎಕ್ಸಾಕ್ಟ್ ಲೊಕೇಶನ್ ಏನಂತಂದ್ರೆ, ನೀವು ಮುಂಬೈನಾಗ ಎಲ್ಲಿ ಬಿ ಇಳೀರಿ, ದಾದರ್ ಆಯಿತು, ಚರ್ಚ್ ಗೇಟ್ ಆಯಿತು, ಅಂದರೆ ಎಲ್ಲಿ ಬಿ ಇಳೀರಿ. ನಾ ಹೇಳ್ತೀನಿ, ಆ ಕಡೆಯಿಂದ ಲೋಕಲ್ಲಿಂತ ವಿರಾರ್ ಬರ್ಬೇಕ್ರಿ. ವಿರಾರ್ಲಿಂತ ಆಟೋ ಸಿಗ್ತದೆ ನಿಮಗೆ. 100-150ನಾಗ ನಿಮಗೆ ಇಲ್ಲಿ ಬಂದು ಸೀದಾ ಡ್ರಾಪ್ ಮಾಡ್ತಾರೆ ಅವರು. ಸೊ ಅವ್ರಿಗೆ ಹೇಳ್ಬೇಕು ಅರ್ನಾಳ್ ಬೀಚ್ ಅಂತ. ಅರ್ನಾಳ್ ಬೀಚ್ ಬಂದಿರಲ್ಲ, ಇವೆಲ್ಲ ಆ್ಯಕ್ಟಿವಿಟೀಸ್ ಆಯಿತು, ಸಮುದ್ರ ಬೀಚ್ ಆಯಿತು, ಎಲ್ಲ ನಿಮಗೆ ಇಲ್ಲಿ ಸಿಗ್ತಾವೆ ನೋಡ್ರಿ. ಮತ್ತು ಇಲ್ಲೇನಂತಂದ್ರೆ ಫಾಸ್ಟ್ ಫುಡ್ ಐಟಮ್ ಆಯಿತು, ಬರ್ಫ್ ಕಾ ಗೋಲಾ ಎಲ್ಲ ಐಟಮ್ಸ್ ಅವ ರೀ. ಪಾಪ್ಕಾರ್ನ್ಸ್, ಸ್ವೀಟ್ ಕಾರ್ನ್ಸ್ ಭಾಳ ಅಂದ್ರೆ ಸಿಸ್ಟಮೆಟಿಕ್ ಅದ. ಏನು ತೊಂದರೆ ಇಲ್ಲ, ಬೆಸ್ಟ್ ಇರ್ತಾವೆ ರೀ. ऐसे ही रहना तो बैठ, हम लोग जाने तक इधर ही बैठने दो उनको. हमें निकता ना नहीं. बहुत ही आराम से बिठा यार भैया आप. ಫೈನಲಿ ನಿಮ್ಮ ಪ್ರವೀಣ್ ಪಾಪ ಕುಂದಿರ್ಲತ್ತಾನ ಕ್ಯಾಮೆಲ್ ಮೇಲೆ. ಮತ್ತೇನಂತಾರೆ ನಮ್ಮ ಅಕ್ಕನ ಮಗಳು ನಾವು ಇಬ್ಬರು ಟ್ರಯಲ್ ಏನಂತಾರೆ ರೈಡ್ ತೊಗೋತೇವೆ, ಕ್ಯಾಮೆಲ್ ರೈಡ್. ಸೊ ಬರ್ರಿ ನೋಡಮಿ ಹೆಂಗಿರ್ತದೆ ಎಕ್ಸ್ಪೀರಿಯನ್ಸ್. ನಾವು ಆಲ್ರೆಡಿ ತೊಗೊಂಡಿದ್ದೀನಿ, ನಮ್ಮ ಅಕ್ಕನ ಮಗಳದು ಫಸ್ಟ್ ಟೈಮ್ ಅದ.
अंकल भगाओ, अंकल भगाओ, भगाओ अंकल भगाओ. अरे वो रोते रहेगी, भगाओ तुम. ಸೊ ಫೈನಲಿ ನಮ್ಮ ರೈಡ್ನು ಮುಗಿಲಕ್ಕೆ ಬರ್ಲತ್ತದ. ಅಲ್ಲಿ ಕ್ಯಾಮ್ರಾನಾಗ ಶೂಟ್ ಬರೋಬರ್ ಬರ್ಲಾಗ್ಯದಂತ ಮನುಷ್ಯನೇ ಅಂದನು ಅಲ್ಲಿ ಮ್ಯಾಲೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಕರೆಕ್ಟಾಗಿ ಬರ್ತದಂತ. ಸೊ ಪ್ರವೀಣ್ ಬಾಬಾನು ಬಂದ ನೋಡ್ರಿ ಕ್ಯಾಮ್ರಾ ಮೇಲೆ. ಹಾಯ್ ಎಲ್ಲರಿಗೆ. ಸೊ ಇನ್ನು ನಾಳೆಗೆ ನಿಮಗೆ ವ್ಲಾಗ್ ಕಂಟಿನ್ಯೂ ಬರ್ತಿರ್ತಾವ್ರಿ 3-4 ಡೇಸ. ಸೊ ನಿಮಗೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಎಲ್ಲರಿಗೆ. ಲವ್ ಯು ಆಲ್, ಬಾಯ್.